ಫಸ್ಟ್ ನಿಮ್ ಸಮಸ್ಯೆಗಳು ಏನು, ನೀವ್ ಎಲ್ಲಿ ವೀಕ್ ಇದ್ದೀರಾ, ನೀವ್ ಎಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಅರ್ಥ ಮಾಡ್ಕೊಂಡೆ. ಏನಾಯ್ತು ನನಗೆ, ನಾನು ಯಾವಾಗ್ಲೂ ನಾನು ಜಾಸ್ತಿ ಹೇಳುತ್ತಿದ್ದಿದ್ದು ಇಲ್ಲಿ ಮೆಂಟಲ್ ಅಬಿಲಿಟಿ ಮತ್ತೆ ಸೈನ್ಸ್ ಅಲ್ಲಿ. ಮೆಂಟಲ್ ಅಬಿಲಿಟಿ ಮತ್ತೆ ಸೈನ್ಸ್ ನನ್ನ ಪಾಲಿಗೆ ಕಬ್ಬಿಣದ ಕಡ್ಲೆ. ನನಗೆ ಯಾವ ಲೆಕ್ಕನೂ ಬರ್ತಿರ್ಲಿಲ್ಲ, ನೀವು ನಂಬಿ ಬಿಟ್ರೆ ಬಿಡಿ. ಆಮೇಲೆ ಏನಾಯ್ತು, ಅದಕ್ಕೋಸ್ಕರನೇ ಮಂಜುನಾಥ್, ನಾನು ಇದೇ ಧಾರವಾಡಕ್ಕೆ ಬಂದು ಮಂಜುನಾಥ್ ಬಾಡಿಗೆ ಅವ್ರದ್ದು ಕ್ರಾಶ್ ಕೋರ್ಸ್ ಆಗುತ್ತೆ, 4 ಡೇಸ್. ಆ ಕ್ರಾಶ್ ಕೋರ್ಸ್ ಕೂಡ ಅಟೆಂಡ್ ಮಾಡಿದ್ದೀನಿ. ನಂತರ ಬೆಂಗಳೂರಲ್ಲಿ ಕೂಡ ಕ್ರಾಶ್ ಕೋರ್ಸ್ ಆಗುತ್ತೆ. ಅವ್ರ ಹತ್ರ ಹೋಗಿ ಕ್ರಾಶ್ ಕೋರ್ಸ್ಗಳನ್ನ ಅಟೆಂಡ್ ಮಾಡಿ ಮೆಂಟಲ್ ಎಬಿಲಿಟಿಗೆ ನಂದು ಏನು ವೀಕ್ನೆಸ್ ಇತ್ತು ಅದನ್ನು ನಾನು ಸರಿಪಡಿಸ್ಕೊಂಡೆ. ನಂತರ ಇದರಲ್ಲೂ ಆಗ್ಲಿಲ್ಲ. 2019 ಮತ್ತು 20 ಏನು ಮಲ್ಲಿಕಾರ್ಜುನ್ ಮತ್ತೆ ನಾವು ಸೆಲೆಕ್ಷನ್ ಆದವು, ಇದರಷ್ಟೊತ್ತಿಗೆ ನಾನು 1 ವರ್ಷ ಸತತವಾಗಿ ಪ್ರಯತ್ನ ಮಾಡಿದೆ. ಏನೇನು ಓದಿದೆ ಅಂದ್ರೆ ಮತ್ತೆ ಬೇಸಿಕ್ಸ್ ಎಲ್ಲ ಓದಿದೆ, ಎಲ್ಲ ಬೇಸಿಕ್ಸ್ ಓದಿ ಮತ್ತೆ ಆ ಥರ ಬುಕ್ಗಳು ಓದಿದೆ. ಅದ್ರ ಜೊತೆಗೆ ನಾನು ಏನೇನು ಮಾಡಿದೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು PC, PSI, KS, IAS, SSC, NDA ಈ ತರ ಪ್ರತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಗಳು ತಗೊಂಡು ಆಲ್ಮೋಸ್ಟ್ ಒಂದು 20 ರಿಂದ 20